ಬೆಂಕಿ ಬಿಸಿಲಿಗೆ ಗದಗ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಯಾಕೆಂದರೆ ಗದಗ ಜಿಲ್ಲೆಯ ಇತಿಹಾಸದಲ್ಲಿ ಇಷ್ಟೊಂದು ಬಿಸಿಲನ್ನ ಎಂದೂ ಕಂಡಿಲ್ಲ. ಈ ಒಂದು ಬಿಸಿಲಿಗೆ ನಾವು ಮನೆ ಬಿಟ್ಟು ಹೊರಬರೋ ಕೂಡ ಆತಂಕ ಮತ್ತು ಭಯ ಕಾಡ್ತಾ ಇದೆ ಅನ್ನೋ ಮಾತು ಹೇಳಿದರೆ. ಈಗ ನಾವು ಗದಗ ನಗರದ ಪ್ರಮುಖ ವೃತ್ತವಾದಂಥ ಒಂದು ಮುಳುಗುಂದ ನಾಕದಲ್ಲಿ ಇದ್ದೀವಿ. ಈಗ ನೋಡ್ಬೋದು ಎಷ್ಟೊಂದು ಬಿಸಿಲಿನ ಪ್ರಮಾಣ ಜಾಸ್ತಿ ಇದೆ ಅಂದರೆ, ಯಾಕಂದರೆ ಇಲ್ಲಿನ ಜನರು ಹೇಳೋ ಪ್ರಕಾರ ಗದಗ ಜಿಲ್ಲೆಯ ಇತಿಹಾಸದಲ್ಲಿ 39, 40 ಎಂದೂ ಆಗಿಲ್ಲ. ಯಾಕೆಂದರೆ ಇದು ಮಲೆನಾಡು ಸೆರಗು ಬರೋದ್ರಿಂದ 35, 36, 37 ಮ್ಯಾಕ್ಸಿಮಮ್ ಆಗ್ತಿತ್ತು. ಆದರೆ ಈ ಬಾರಿ ಮಾತ್ರ ಅತಿಯಾದ ಬಿಸಿಲಾಗಿದೆ. ಈಗ ನೆತ್ತಿ ಸುಡ್ತಾ ಇದೆ. ಸಾಕಷ್ಟು ಕೂಡ ಏನು ವಯಸ್ಸಾದವರಂತರೂ ಒದ್ದಾಡ್ಕೊಂತ ಹೊಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಬಿಸಿಲಿಗೆ ಜನರು ಕೂಡ ಮನೆ ಬಿಟ್ಟು ಹೊರ ಬರುವಂಥ ಕಷ್ಟ ಆಗ್ತಿದೆ. ಬಂದರೂ ಕೂಡ ಅವರು ಏನು ತಲೆಗೆ ಒಂದು ಏನು ಬಟ್ಟೆ ಕಟ್ಕೊಂಡು, ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬರುವಂಥ ಪರಿಸ್ಥಿತಿ. ಸಾಕಷ್ಟು ಬಿಸಿಲಿನ ರಕ್ಷಣೆಗೆ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಗದಗ ಜಿಲ್ಲೆಯ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಕೂಡ ಈ ಪ್ರಮುಖ ಸರ್ಕಲ್ಗಳಲ್ಲಿ ನೋಡ್ಬೋದು, ನಾವು ತೋರಿಸ್ತೀವಿ. ಏನು ಟ್ರಾಫಿಕ್ ಸಿಗ್ನಲ್ ಇದ್ದಾವೆ, ಅಲ್ಲಿ ಬಂದು ಟ್ರಾಫಿಕ್ ಸಿಗ್ನಲ್ ಇದ್ದಾಗ ಬಂದು ನಿಲ್ಲುವಂಥದ್ದು ಸಾಕಷ್ಟು ಬೈಕ್ ಸಾವಿರಾರು ನಿಲ್ತಾರೆ. ನೆತ್ತಿ ಸುಡುವಂಥ ಬಿಸಿಲಿಗೆ ಅವ್ರಿಗೆ ಒಂದು ಸ್ವಲ್ಪ ಆಸರೆ ಆಗಲಿ ಅಂತೇಳಿ ಇನ್ನು ಹಸಿರು ಪರದೆಯನ್ನು ಕಟ್ಟುವ ಮೂಲಕ ಇಲ್ಲಿ ಬಂದಂಥ ಟ್ರಾಫಿಕ್ ಸಿಗ್ನಲ್ನಲ್ಲಿ ಬಂದಂಥ ಬೈಕ್ ಸವಾರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಒಂದು ಈ ಭಾಗದಲ್ಲಿ ನೋಡ್ಬೋದು 4 ದಿಕ್ಕಲ್ಲಿ ಕೂಡ ಒಂದು ಹಸಿರು ಪರದೆಯನ್ನು ಕೊಟ್ಟು ನೆರಳನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಈ ಬಾರಿ ಅಂತೂ ವಿಪರೀತ ಬಿಸಿಲಿಗೆ ಜನರು ಬಸವಳಿದು ಹೋಗಿದ್ದಾರೆ. ಮನೆ ಬಿಟ್ಟು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಹೀಗಾಗಿ ಇಲ್ಲೇ ಒಬ್ಬರು ನಮ್ಮ ವ್ಯಕ್ತಿ ಅದ್ರ ಕೇಳೋಣ. ಸರ್, ಏನು ಹೇಗಿದೆ ಬಿಸಿಲ ಗದಗದಲ್ಲಿ? ಸರ್, ನಾನು ಹುಡ್ದಾಗಿಂದ ಇಷ್ಟು ಬಿಸಿಲು ನಮ್ಮ ಗದಗ ಯಾವತ್ತು ಕಂಡಿದ್ದೆ ಸರ್. ನಾನು ಈಗ 36, 37 ಇರ್ತೀವಿ, ಇವತ್ತು 40, 42 ಡಿಗ್ರಿ ಇವತ್ತು ಬಿಸಿಲು ಇವತ್ತು ಆಗ್ತಾ ಇದೆ. ನಿಜವಾಗ್ಲೂ ಇದು ಜನರ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀಳ್ತಾ ಇದೆ. ಜನರು ಹೊರಗೆ ಬರೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇವತ್ತು ಗದಗ ನಿರ್ಮಾಣ ಆಗೈತಿ. ಒಂದು 10 ಸೆಕೆಂಡ್ ಇಲ್ಲೋಕೆ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಇವತ್ತು ಜನರು ಓಡಾಡುವಂಥ ಒಂದು ಸಂದರ್ಭದೊಳಗೆ ನಮ್ಮ ಗದಗ ನಗರಸಭೆ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಅವ್ರ ಬಿಸಿಲಿಗೆ ಅವರು ಬೇಯಬಾರ್ದು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವತ್ತು ಹಸಿರು ಪರದೆಯನ್ನು ಇವತ್ತು ನಾವು ನೋಡ್ತಿರ್ಬೇಕು. ಸಿಗ್ನಲ್ ಒಳಗೆ ಒಂದು ಸಿಗ್ನಲ್ 2 ನಿಮಿಷ ನಿಲ್ಲಬೇಕು, 10 ಸೆಕೆಂಡ್ ಆಗದೇ ಇರುವಂಥ ಪರಿಸ್ಥಿತಿ ಒಳಗೆ 2 ನಿಮಿಷ ಸಿಗ್ನಲ್ ನಿಲ್ಲೋದಕ್ಕೆ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇದನ್ನು ಅರ್ಥಕೊಂಡು ನಗರಸಭೆ ಪೊಲೀಸ್ ಇಲಾಖೆ ಇವತ್ತೇನು ಹಸಿರು ಪರದೆಯನ್ನು ಹಾಕೋ ಮುಖಾಂತರ ಇವತ್ತು ಜನರಿಗೆ ನೆರಳು ನೀಡುವಂಥ ಕೆಲಸ ಮಾಡ್ತಿದೆ. ನಗರಸಭೆಗೆ ನಾನು ಮತ್ತು ಪೊಲೀಸ್ ಇಲಾಖೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಸರ್. ಇದು ಗದಗ ಜಿಲ್ಲೆ ಜನರ ಮಾತು. ಏನು ಬೆಂಕಿ ಅಂತ ಬಿಸಿಲಿದೆ, 10 ಸೆಕೆಂಡ್ ಕೂಡ ನಿಲ್ಲಕ್ಕಾಗ್ತಾ ಇಲ್ಲ. ಹೀಗೆ ಇಂಥ ಬಿಸಿಲಲ್ಲಿ ನಾವು ಜೀವನ ಮಾಡೋದು ಕಷ್ಟ ಆಗಿದೆ. ಹೀಗಾಗಿ ಜನರು ಕೂಡ ಸಾಕಷ್ಟು ಒಂದು ಬಿಸಿಲಿನ ರಕ್ಷಣೆಗೆ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.